ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಕೂಡ ನಾವು ಕುಡಿಯುವಂತಹ ನೀರನ್ನ ಅಮೃತವನ್ನಾಗಿ ಕೂಡ ನಾವು ಬದಲಾವಣೆ ಮಾಡ್ಕೊಳ್ಬಹುದು, ಅದನ್ನ ವಿಷವನ್ನಾಗೂ ಕೂಡ ನಾವು ಬದಲಾವಣೆ ಮಾಡ್ಕೊಳ್ಬಹುದು, ಅಥವಾ ವರವನ್ನಾಗಾದ್ರೂ ನಾವು ಪಡ್ಕೊಳ್ಬಹುದು, ಅಥವಾ ಶಾಪವನ್ನಾದ್ರೂ ಕೂಡ ನಾವು ಮಾಡ್ಕೊಳ್ಬಹುದು. ಎಲ್ಲವೂ ಕೂಡ ನಮ್ಮ ಕೈಗಳಲ್ಲಿ ಇರುವಂತದ್ದು. ನೀವು ನೋಡಿರ್ಬೋದು ನೀರಿಗೆ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋದ್ರೆ ಏನ್ ತಗೊಳ್ತೀವಿ? ತೀರ್ಥ ತಗೊಳ್ತೀವಿ, ತೀರ್ಥ ಸ್ನಾನವನ್ನ ಮಾಡ್ತೀವಿ, ತೀರ್ಥವನ್ನ ಮನೆಯಲ್ಲೂ ಕೂಡ ನಾವು ಇಟ್ಕೊಂಡಿರ್ತೀವಿ, ಹೌದಲ್ವಾ? ಮತ್ತೆ ನಾವು ಕಳಸದಲ್ಲೂ ಕೂಡ ನಾವೇನ್ ಮಾಡ್ತೀವಿ? ನೀರನ್ನೇ ತುಂಬ್ತೀವಿ. ನಾವು ತುಂಬಿಸಿಟ್ಟು ನಾವು ಪೂಜೆಯನ್ನ ಮಾಡ್ತೇವೆ. ನಮ್ಮ ಋಷಿ ಮುನಿಗಳ ಕಮಂಡಲದಲ್ಲಿ ಏನಿರುತ್ತೆ? ಅವರ ಕಮಂಡಲದಲ್ಲೂ ಕೂಡ ನೀರಿರುತ್ತೆ. ನೋಡಿ, ನಮ್ಮ ಋಷಿ ಮುನಿಗಳು ಇವತ್ತಲ್ಲ, ಸಾವಿರಾರು ವರ್ಷಗಳ ಹಿಂದೆನೆ ಆ ನೀರಿನಲ್ಲಿರುವಂತ ಶಕ್ತಿಯನ್ನ ನಮಗೆ ತಿಳಿಸಿ ಅದನ್ನ ಯೂಸ್ ಮಾಡಿ ಉಪಯೋಗ ಮಾಡಿ ನಮ್ಗೆ ಅದನ್ನ ದಾರಿದೀಪ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಆದ್ರೆ ನಮ್ಮಗಳಿಗೆ ಅದರ ಬಗ್ಗೆ ಅರಿವು ಇಲ್ಲ. ಮತ್ತೊಂದು ಅದನ್ನ ಇದು ಈ ಚಾರ್ಜ್ ಮಾಡೋದು ಮೂಢನಂಬಿಕೆನಾ? ಮೂಢನಂಬಿಕೆಯಲ್ಲ. ಇದರಿಂದ ಸೈಂಟಿಫಿಕ್ ರೀಸನ್ಸ್ ಗಳಿದೆ. ಈ ನಾವ್ ಏನೆಲ್ಲ ಪದ್ಧತಿಗಳನ್ನ ಫಾಲೋ ಮಾಡ್ಕೊಳ್ತಾ ಬರ್ತಾ ಇದ್ವಿ, ಅದನ್ನ ಏನ್ ಮಾಡ್ತಾರೆ, ಒನ್ ಆಫ್ ಸೈಂಟಿಸ್ಟ್ ಇದ್ದಾರೆ, ಮುಸ್ರೋ ಮುಟ್ಟೋ ಅಂತ ಹೇಳಿ. ಅವರು ಈ ನೀರಿನ ಬಗ್ಗೆ ಕುರಿತು ರಿಸರ್ಚ್ ಮಾಡಿ ಸೈಂಟಿಫಿಕಲಿ ಅದನ್ನ ಪ್ರೂವ್ ಮಾಡಿದ್ಮೇಲೆ ಎಲ್ಲರೂ ಕೂಡ ಇವತ್ತು ನಾವು ಇಟ್ಸ್ ಸೈಂಟಿಫಿಕಲಿ ಪ್ರೂವ್ ಒನ್ ಅಂತ ಹೇಳಿದ್ರು. ಅವ್ರು ಅದನ್ನ ಡೀಪ್ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಮಗೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಜ್ಞಾನವನ್ನ. ಸೊ ನಾವೆಲ್ಲರೂ ಕೂಡ ಏನ್ ಮಾಡ್ಬೋದು ಅಂತ ಹೇಳಿ ನೋಡಿ, ಇಡೀ ಪ್ರಪಂಚದಲ್ಲಿ ನಾವು ಭೂಮಿಯಲ್ಲಿ ನೋಡಿದಾಗ 75% ಎಷ್ಟಿದೆ? ನಮ್ಗೆ ನೀರಿದೆ, 25% ನಮ್ಗೆ ಭೂಮಿ ಇದೆ, ಹೌದಲ್ಲ? ನಮ್ಮ ಶರೀರವೂ ಕೂಡ ಅದೇ ಪ್ರಕೃತಿಯ ನಿಯಮವನ್ನ ಹೊಂದಿರುವುದು. 75% ಏನಿದೆ ನಮ್ಮಲ್ಲಿ? ಬ್ಲಡ್ ಎಲ್ಲ ನೀರಿದೆ ನಮ್ಮಲ್ಲಿ ಒಳಗಡೆ. ಈ 25% ಏನಿದೆ ನಮ್ಗೆ? ಮೂಳೆಗಳು, ಮಸಲ್ಸ್, ಮಾಂಸಖಂಡಗಳು, ಇದೆಲ್ಲವೂ ಕೂಡ ಇದೆ. ಪ್ರಕೃತಿಗೂ ನಮಗೂ ಯಾವುದು ಡಿಫ್ರೆನ್ಸೇ ಇಲ್ಲ. ಸೊ ಹಾಗಾಗಿ ಆ ನೀರಿನ ಏನ್ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ, ಅಭಿಮಂತ್ರಿತ ಅಂತ ಹೇಳ್ತಾರೆ. ಅಂದ್ರೆ ಆ ನೀರನ್ನ ನಾವು ಮಂತ್ರಿಸಿದಾಗ ಅಥವಾ ಅದನ್ನ ಅಫರ್ಮೇಶನ್ ಹೇಳಿದಾಗ, ಅದ್ರ ಜೊತೆಗೆ ನಾವು ಒಂದು ಸಂಬಂಧವನ್ನ ಕನೆಕ್ಷನ್ ಇಟ್ಕೊಂಡಾಗ ಆ ನೀರು ಏನಾಗುತ್ತೆ? ನಮಗೆ ವರವನ್ನ ಕೊಡುತ್ತೆ. ನಮ್ಮ ಋಷಿ ಮುನಿಗಳು ಏನಾದ್ರು ವರವನ್ನ ಕೊಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು? ಅವರು ಆ ಕಮ್ಮಂಡಲದಲ್ಲಿ ನೀರನ್ನ ತಗೊಂಡು ಜಸ್ಟ್ ಅವರು ನಿಮ್ಗೆ ಈ ತರ ಅದನ್ನ ಪ್ರೋಕ್ಷ ಈ ತರ ವರವಾಗಿ ಕೊಡ್ತಾ ಇದ್ರು ಅಂತೆಲ್ಲ ಸಟಿಸ್ತಾ ಇತ್ತು ನಮಗೆ. ಅವ್ರು ಏನ್ ಹೇಳ್ತಾರೋ ಅದು ಫಲಿಸ್ತಾ ಇತ್ತು ನಮಗೆ.
ಶಾಪವನ್ನು ಕೊಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು? ಕಮಂಡಲದಲ್ಲಿರುವಂತ ನೀರನ್ನು ತಗೊಳ್ಳೋದು, ಶಾಪವನ್ನ ಕೊಡ್ತಾ ಇದ್ರು. ಅಂದ್ರೆ ನೀರಿಗೆ ಅಷ್ಟು ಶಕ್ತಿ ಇದೆಯಾ? ಯೋಚನೆ ಮಾಡಿ. ಅಂತ ಹೇಳಿದ್ರೆ ನೀರಿಗೆ ಏನ್ ಮಾಡಿದ್ರು ಅವರು? ಆ ಶಕ್ತಿಯನ್ನ ತುಂಬಿಸಿ ಅದನ್ನ ಆ ಕಮಂಡಲದಲ್ಲಿ ಇಟ್ಕೊಳ್ತಾ ಇದ್ರು ಅವರು. ಆ ಶಕ್ತಿದ ತುಂಬಿದ ನೀರಲ್ಲಿ ಅಷ್ಟು ಶಕ್ತಿ ಇರ್ತಾ ಇತ್ತು. ಈಗ ನೋಡಿರ್ಬೋದು ನೀವು, ಸಾವಿನ ಮನೆಯಲ್ಲಿ, ದುಃಖದ ಮನೆಗಳಲ್ಲಿ ನಾವ್ ಏನ್ ಮಾಡ್ತೀವಿ? ನೀರನ್ನು ಕುಡಿಯಲ್ಲ. ಹೌದಲ್ವಾ? ಯಾಕಿರ್ಬಹುದು? ನಾವ್ ಅನ್ಕೊಳ್ತೀವಿ ಅಲ್ಲಿ ಸೂತ್ಕ ಇದೆ ಅಂತ ಅನ್ಕೊಳ್ತೀವಿ ನಾವು, ಹೌದಲ್ವಾ? ನಾವು ಆದ್ರೆ ಅದ್ರೊಳಗಡೆ ಇರುವಂತ ರೀಸನ್ ಏನು ನೋಡಿ. ನಮ್ಮ ಮನೆಗಳಲ್ಲಿ ಹೆಚ್ಚಿನ ಭಾಗ ಎಷ್ಟಿರುತ್ತೆ? ನಮ್ಮ ಮನೆಯಲ್ಲಿ ಸ್ನಾನದ ಮನೆಯಲ್ಲಿ ಆಗಿರ್ಬೋದು, ಕುಡಿಯೋದಾಗಿರ್ಬೋದು, ಅಡಿಗೆ ಮನೇಲಿ ಆಗಿರ್ಬೋದು, ಫ್ರಿಡ್ಜ್ ಅಲ್ಲಿ ಆಗಿರ್ಬೋದು, ನಾವು ಕುಡಿಯುವಂತ ನೀರಾಗಿರ್ಬೋದು, ಕಾಫಿ, ಟೀ, ಜ್ಯೂಸ್, ಆಲ್ಮೋಸ್ಟ್ ಮಜ್ಜಿಗೆ, ನಾವ್ ಏನೇ ತಗೊಂಡ್ರು ಸಾಲಿಡ್ ಐಟಮ್ಸ್ ಗಳಿಗಿಂತ ಹೆಚ್ಚು ಏನಾಗಿರುತ್ತೆ? ನಮ್ಗೆ ದ್ರವ ರೂಪದ ಪದಾರ್ಥಗಳನ್ನ ಜಾಸ್ತಿ ನಾವು ತಗೊಳ್ತಾ ಇದ್ವಿ, ನೀರಿನ ಅಂಶಗಳಿವೆ. ಆ ಮನೆಯಲ್ಲಿ ದುಃಖ ಇದೆ, ನೋವಿದೆ, ಆ ಎನರ್ಜಿ ಏನಾಗುತ್ತೆ ಹೇಳಿ? ಆ ನೀರಿಗೆ ಸ್ಪ್ರೆಡ್ ಆಗಿರುತ್ತೆ. ನೀರಿಗೆ ನೆನಪಿನ ಶಕ್ತಿ ಇದೆ. ನಾವು ಏನ್ ಹೇಳ್ತೀವೋ ಅದೆಲ್ಲವನ್ನು ಕೂಡ ಅದು ಹಿಡಿದಿಟ್ಕೊಳ್ಳುತ್ತೆ. ಮೆಮೊರಿಯನ್ನೇ ಇಟ್ಕೊಳ್ಳುತ್ತೆ. ಅದು ನಾವ್ ಏನ್ ಕೊಡ್ತೀವೋ ಅದನ್ನ ತಗೊಂಡು ಇಟ್ಕೊಳ್ಳುತ್ತೆ. ಅಲ್ಲಿ ಪರಿಸ್ಥಿತಿ ಎಲ್ಲವೂ ಏನಿದೆ ಹೇಳಿ? ಮನೆ ಎಲ್ಲವೂ ದುಃಖದಲ್ಲಿದೆ, ಎಲ್ಲರೂ ನೋವಲ್ಲಿದ್ದಾರೆ, ಎಲ್ಲರೂ ಬೇಸರದಲ್ಲಿದ್ದಾಗ ಆಟೋಮ್ಯಾಟಿಕಲಿ ಏನಾಗುತ್ತೆ? ನೀರು ಅದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಾಗಾಗಿ 11 ದಿನಗಳ ಕಾಲ ಏನ್ ಮಾಡ್ತಾರೆ? ಈಗ್ಲೂ ಕೂಡ ನಮ್ಮ ಸಿಟಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಆ ಪರಿಸ್ಥಿತಿ ಬದಲಾವಣೆ ಆಗ್ಬಿಟ್ಟಿದೆ. ಆದ್ರೆ ಈಗ್ಲೂ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ 11 ದಿನ ಗಂಟ ಅವ್ರು ಅಡಿಗೆನೇ ಮಾಡೋದಿಲ್ಲ. 11 ದಿನದವರೆಗೂ ಕೂಡ ಅವರ ಮನೆಯಲ್ಲಿ ಅಡಿಗೆಯನ್ನ ಮಾಡೋಲ್ಲ. ಎಲ್ಲರೂ ಕೂಡ ಏನ್ ಮಾಡ್ತಾರೆ? ಎಲ್ಲ ಒಟ್ಟಿಗೆ ಸೇರಿ ಒಬ್ಬೊಬ್ರು ಮಾಡಿ ಅವ್ರಿಗೆ ರೆಡಿ ಮಾಡಿ 3 ಟೈಮಲ್ಲೂ ಕೂಡ ಅವ್ರಿಗೆ ಆ ಸೌಲಭ್ಯವನ್ನ ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಪರಿಸ್ಥಿತಿ ಈ ರೀತಿ ಇರುತ್ತೆ ನೋಡಿ. ಆ ನೀರಿಗೆ ಅಷ್ಟು ಶಕ್ತಿ ಇರುತ್ತೆ. ಅದನ್ನ ಉಪಯೋಗವನ್ನ ಮಾಡಿ ನಾವು ನಮ್ಮ ಸಂಕಲ್ಪಗಳನ್ನ, ನಮಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಯಾವ ರೀತಿ ಪಡ್ಕೊಳ್ಬಹುದು, ಅದ್ರಲ್ಲಿ ನಿಜವಾದ ಎನರ್ಜಿಯನ್ನ ತಗೊಳುತ್ತಾ, ಅದನ್ನ ನಾವೀಗ ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಕೂಡ ನಾವು ಮಾಡ್ತಾ ಹೋಗೋಣ. ನಿಧಾನವಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀರನ್ನ ಇಟ್ಕೊಳ್ಳಿ. ಎಲ್ಲಾರು ನೀರನ್ನ ಇಟ್ಕೊಳ್ತೀರಾ? ಜಸ್ಟ್ ನಾವೇನು ಮಾಡೋದು ಬೇಡ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ ನಮಗೆ ಈ ನೀರಿನಲ್ಲಿರುವಂತಹ ಆ ಒಂದು ಶಕ್ತಿಯನ್ನ, ಚೈತನ್ಯವನ್ನ ನಮಗೆ ಅನುಭವಕ್ಕೆ ಬರುವಾಗೆ ನಮ್ಗೆ ತಿಳಿಸಿಕೊಡಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಅಷ್ಟೇ. ಮನಸ್ಸಿನಲ್ಲಿ ಎಲ್ಲರೂ ಕೂಡ ನೀವು ಕೈಗಳನ್ನ ಈ ರೀತಿ ಉಜ್ಜಿ ಪ್ರಾರ್ಥನೆಯನ್ನ ಮಾಡಿ, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ಈ ನೀರಿನಲ್ಲಿರುವಂತಹ ಶಕ್ತಿಯನ್ನ ನಮಗೆ ಅನುಭವಕ್ಕೆ ಬರುವ ರೀತಿಯಲ್ಲಿ ನಮಗೆ ಕೃಪೆಯನ್ನ ಮಾಡಿರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕಣ್ಣನ್ನ ಮುಚ್ಚಿ ಈ ನೀರನ್ನ ಇಟ್ಕೊಳ್ತೀವಿ, ಅಥವಾ ಕೈಯಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಕೈಯನ್ನ ಇಟ್ಟು ಇದನ್ನ ಮೇಲೆ ಕೆಳಗಡೆ ಈ ತರ ತಗೊಂಡ್ಬರ್ತಾ ನಿಧಾನವಾಗಿ, ಅಂದ್ರೆ ಎಷ್ಟು ನಿಧಾನವಾಗುತ್ತೋ ಅಷ್ಟು ನಿಧಾನವಾಗಿ ನೀವು ಮೇಲೆ ಕೆಳಗಡೆ ತಗೊಳ್ತಾ ಬಂದಾಗ ಅಲ್ಲಿ ಒಂದು ರೀತಿಯಾದಂತ ವೈಬ್ರೇಷನ್ ಗೊತ್ತಾಗುತ್ತೆ ನಮ್ಗೆ. ಅದೇ ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸ್ಕೊಳ್ಬೇಕು. ಏನು ಗಾಢವಾಗಿ ನಮ್ಗೆ ಗಟ್ಟಿಯಾದ ರೀತಿಯಲ್ಲಿ ನಮ್ಗೆ ತೋರ್ಸೋದಿಲ್ಲ. ಒಂಥರ ಜುಮ್ ಅಂತ ಇರುತ್ತೆ, ಒಂಥರ ಎಳೆದಂಗ ಆಗುತ್ತೆ, ಒಂಥರ ಪ್ರೆಷರ್ ಕೊಟ್ಟಾಗೆ ನಮ್ಗೆ ಅನುಭವಕ್ಕೆ ಎಲ್ಲಿ ಬರುತ್ತೋ ಅಲ್ಲಿ ನಾವು ನಮ್ಮ ಕೈಗಳನ್ನ ಸ್ಟಾಪ್ ಮಾಡಿ ನಿಲ್ಲಿಸೋಣ. ಎಲ್ಲರೂ ಕಣ್ಣನ್ನ ಮುಚ್ಚಿ ನಿಧಾನವಾಗಿ ಉಸಿರಿನ ಕಡೆಗೆ ತಗೊಂಡ್ ಬಂದು ನಿಧಾನವಾಗಿ ಈ ಪ್ರಯೋಗವನ್ನ ಮಾಡ್ತವೆ. ಸ್ವಲ್ಪ ಮೇಲೆ ಕೆಳಗಡೆ ನಿಧಾನವಾಗಿ ನೀವು ಅದನ್ನ ಪ್ರಯೋಗವನ್ನ ಮಾಡಿದಾಗ ನಿಮಗೆ ಅನುಭವಕ್ಕೆ ಬರುತ್ತೆ.
ಒಂಥರ ಸೆಳೆತ ಗೊತ್ತಾಗುತ್ತೆ ನಿಮ್ಗೆ, ಒಂಥರ ಎಳೆತ ನಿಮ್ಗೆ ಅನುಭವಕ್ಕೆ ಬರುತ್ತೆ. ನಿಧಾನವಾಗಿ ಮಾಡ್ಬೇಕು, ನಿಧಾನವಾಗಿ ಮಾಡಿ ಮಂಜುಳಾ. ನಿಧಾನಕ್ಕೆ ಸ್ಲೋ ಆಗಿ ಮಾಡಿ. ಇನ್ನು ಸ್ಲೋ ಆಗಿ ಮಾಡಿ, ನಿಧಾನಕ್ಕೆ ಮೇಲೆ ಕೆಳಗಡೆ ನೀವು ಮಾಡ್ತಾ ಬರ್ಬೇಕು. ಒಂಥರ ಪ್ರೆಷರ್, ಒಂಥರ ಸೆಳೆತ ನಮ್ಗೆ ಗೊತ್ತಾಗುತ್ತೆ. ಎಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿ ನಿಲ್ಸಿ, ಅಲ್ಲಿ ಕೈ ಇಟ್ಕೊಡಿ, ಅಲ್ಲೇ ನಿಲ್ಬೇಕು ಕೈ. ಹಾ, ಅಲ್ಲೇ ನಿಂತ್ಕೊಳ್ಳಿ, ಎಲ್ಲರೂ ನಿಂತ್ಕೊಂಡು ಈಗ ಕಣ್ಣನ್ನ ಬಿಟ್ಟು ನೋಡ್ಕೊಳ್ಳಿ ನಿಮ್ಮ ಕೈ ಎಷ್ಟು ಎತ್ತರದಲ್ಲಿದೆ. ನಿಮ್ಮ ಗ್ಲಾಸ್ ಇಂದ ನಿಮ್ಮ ಕೈ ಎಷ್ಟು ಎತ್ತರದಲ್ಲಿದೆ ಅಂದ್ರೆ ಆ ನೀರಿನ ಚೈತನ್ಯ ಈ ಲೆವೆಲ್ಗೆ ಒಂದು ಶಕ್ತಿ ಎನರ್ಜಿಯಲ್ಲಿ ಇರುವಂತಹ ಅನುಭವ ಇದೆ ಇಲ್ಲಿ. ಅನುಭವ ಆಯ್ತಾ ನಿಮಗೆ? ಸ್ವಲ್ಪ ಪ್ರೆಷರ್ ಆಗ್ದಂಗೆ ಎಲ್ಲ ಗೊತ್ತಾಯ್ತಾ ನಿಮಗೆ? ಸೂಪರ್ ಸೂಪರ್. ಹಾ, ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಈಗ ಈ ನೀರಿಗೆ ನಾವು ಈಗ ನಾವು ನಮಗೆ ಗೊತ್ತಿರುವಂತಹ ರೇಖಿ ಸಿಂಬಲ್ ಗಳನ್ನ ಹಾಕಿ ಈ ನೀರನ್ನ ಈಗ ನಾವು ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಈಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಆ ನೀರನ್ನ ಕುಡಿತೀರಾ. ಆ ಕುಡಿದು ಆ ರುಚಿಯನ್ನ ನೀವು ನಿಮ್ಮ ಮನಸ್ಸಿನ ಪಟಲದಲ್ಲಿ ನೀವು ಇಟ್ಕೊಳ್ತೀರಾ. ಆ ಟೇಸ್ಟ್, ಆ ರುಚಿ ಹೇಗಿದೆ ಅಂತ ಕಣ್ಣನ್ನ ಮುಚ್ಚಿ ನಿಧಾನವಾಗಿ ನೀವು ನೀರನ್ನ ಸವಿದು ಆ ರುಚಿಯನ್ನ ನಿಮ್ಮ ಮನಸ್ಸಿನ ಪಟಲದಲ್ಲಿ ನೀವು ಇಟ್ಕೊಳ್ಬೇಕು. ಸೂಪರ್. ಈಗ ನಾವು ರೇಖಿ ಮಾತೆಯನ್ನ ಕರೆಯೋದು. ಕೈಗಳನ್ನ ನಿಧಾನವಾಗಿ ಕೆಳಗಡೆ ಇಟ್ಕೊಳ್ಳಿ, ಗ್ಲಾಸ್ ಅನ್ನ, ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ. ಸಿಂಬಲ್ ನಂಬರ್ 1, ಚೋಪುರೆ 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 ಚೋಪುರೆ, ಸೆಹಿಕಿ 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 ಸೆಹಿಕಿ, ಚೋಪುರೆ 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 ಚೋಪುರೆ, ಸೆಹಿಕಿ 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 ಸೆಹಿಕಿ. ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 2, ಸಿಂಬಲ್ ನಂಬರ್ 2, ಸಿಂಬಲ್ ನಂಬರ್ 2. ಏ ರೇಖಿ ಮಾತೆ, ನನ್ನ ಕೈಗಳಲ್ಲಿ ಶಕ್ತಿ ಹರಿಯಲಿ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಕೈಗಳನ್ನ ಜೋಡಿಸಿ ನಿಧಾನವಾಗಿ ಮೇಲೆ ಎತ್ತಿ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಸಾಮೂಹಿಕವಾಗಿ ನೀರನ್ನ ಚಾರ್ಜ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿ. ಧನ್ಯವಾದ, 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 ಧನ್ಯವಾದ. ಆ ರೇಖಿ ಮಾತೆಯ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು, ಆ ಪ್ರಕಾಶವು ಹಾಗೆ ನಮ್ಮ ಮೇಲೆ ಶಕ್ತಿಯುತವಾದಂತಹ, ಪವಿತ್ರವಾದಂತಹ, ದಿವ್ಯಮಯವಾದಂತಹ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಸೂರ್ಯನ ಕಿರಣಗಳು ಹೇಗೆ ನಮ್ಮ ಮೇಲೆ ಹರಿದು ಬರುತ್ತಲ್ಲ, ಅದೇ ರೀತಿಯಲ್ಲಿ ನಮ್ಮ ಶಿರಸಿನ ಭಾಗವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ನಮ್ಮ ಗಲ್ಲ, ನಮ್ಮ ಕತ್ತು, ನಮ್ಮ ಭುಜಗಳು, ಸಂಪೂರ್ಣವಾಗಿ ನಮ್ಮ ಕೈ ಬೆರಳುಗಳ ತುದಿಯವರೆಗೂ ಕೂಡ ಆ ಪರಮಾತ್ಮನ ಪ್ರಕಾಶದ ದಿವ್ಯ ಚೈತನ್ಯ ತುಂಬಿ ಹೋಗಿದೆ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಹೃದಯದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯ ಕೆಳಭಾಗ, ಹಾಗೆ ನಮ್ಮ ಬೆನ್ನು ಮೂಳೆ, ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ದಿವ್ಯ ಚೈತನ್ಯದ ಶಕ್ತಿ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ, ಮಂಡಿಯಲ್ಲಿ, ಮೊಣಕಾಲಿನಲ್ಲಿ, ಕಾಲ್ ಬೆರಳುಗಳ ತುದಿಯವರೆಗೂ ಪ್ರಕಾಶದಿಂದ ತುಂಬಿ ಹೋಗಿದೆ. ಕೇವಲ ಪ್ರಕಾಶ 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 ಪ್ರಕಾಶ. ಈ ದಿವ್ಯ ಚೈತನ್ಯದ ಪ್ರಕಾಶ ಒಂದು ವೃತ್ತಾಕಾರದ ಗೋಲದ ಒಳಗಡೆ ಸಂಪೂರ್ಣವಾಗಿ ಸೃಷ್ಟಿಯನ್ನ ಮಾಡಿ ಅದರ ಮಧ್ಯದ ಒಳಗಡೆ ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ಈ ಚೈತನ್ಯದ ದಿವ್ಯ ಪ್ರಕಾಶವು 4 ದಿಕ್ಕುಗಳಲ್ಲಿಯೂ ಕೂಡ ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ, ನಾವಿರುವಂತಹ ಮನೆಗೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ನಮ್ಮ ಮನೆಯ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಮಿಂದು ಹೋಗಿದ್ದಾರೆ.
ಈ ಚೈತನ್ಯದ ದಿವ್ಯಮಯವಾದಂತ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ, ಗ್ರಾಮವನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ 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 ಕೇವಲ ಪ್ರಕಾಶ, ಪ್ರಕಾಶ, ಪ್ರಕಾಶ. ಈ ದಿವ್ಯತೆ ದಿವ್ಯತೆ ದಿವ್ಯತೆಯ ಕಿರಣಗಳು, ಕಾಂತಿಯು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿದೆ. ಇಡೀ ದೇಶವನ್ನ ವ್ಯಾಪಿಸಿದಂತ ಈ ದಿವ್ಯ ಚೈತನ್ಯದ ತೇಜಸ್ಸಿನ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ 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 ಕೇವಲ ದಿವ್ಯತೆ ದಿವ್ಯತೆ, ಪ್ರಕಾಶ ಪ್ರಕಾಶ ಪ್ರಕಾಶ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ, ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ಎಲ್ಲ ತಾರೆಗಳು, ನಕ್ಷತ್ರಗಳು, ಗ್ರಹಗಳು, ಪುಂಜಗಳೆಲ್ಲವೂ ಕೂಡ ಪ್ರಕಾಶದಲ್ಲಿ ಮುಳುಗಿ ಹೋಗಿವೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ಗುರುಗಳಿಗೆ, ರೇಖಿ ಮಾತೆಗೆ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ ಎಲ್ಲರೂ ಕೂಡ 4 ದಿಕ್ಕುಗಳಲ್ಲಿ ಉಪಸ್ಥಿತರಾಗಿ ನಮಗೆ ನಮ್ಮ ಈ ಒಂದು ನೀರನ್ನ ಚಾರ್ಜ್ ಮಾಡಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಅವರ ಆಶೀರ್ವಾದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದ್ದೇವೆ. ಈಗ ನಿಧಾನವಾಗಿ ನಮ್ಮ ಕೈಗಳನ್ನ ಈ ನೀರಿನ ಗ್ಲಾಸ್ ಇದೆಯಲ್ಲ ಅಲ್ಲಿ ನಾವು ತಂದು ಆ ನೀರಿನ ಮೇಲೆ ನಾವು ಚೋಪುರೆ 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 ಚೋಪುರೆ, ಶುದ್ಧಿಯಾಗಲಿ 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 ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ, ನಮ್ಮೆಲ್ಲರ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನೀರಿನ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ಹೋಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಕಥೆಯನ್ನ, ಎಲ್ಲ ನಕಾರಾತ್ಮಕತೆಗಳನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ, ಶುದ್ಧಿಯನ್ನ ಮಾಡ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ನೀರಿನ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ಇರುವಂತ ಎಲ್ಲ ನಕಾರಾತ್ಮಕತೆಗಳನ್ನೆಲ್ಲ ಸಂಪೂರ್ಣವಾಗಿ ಶುದ್ಧಿಯಾಗಿ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಸೂಪರ್ 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 ಸೂಪರ್. ಸೇಹಕಿ 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 ಸೇಹಕಿ. ಆ ಗುಲಾಬಿಯ ಬಣ್ಣದ ಆ ದಿವ್ಯಮಯವಾದಂತಹ ಪವಿತ್ರವಾದಂತಹ ಸಮತೋಲನ ಮಾಡುವಂತಹ ಚೈತನ್ಯದ ಶಕ್ತಿಯು, ಆ ಕಿರಣವು ಆ ಅಣು ಅಣುವಿನಲ್ಲೆಲ್ಲವೂ ಕೂಡ ನೀರೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಗುಲಾಬಿ 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 ಗುಲಾಬಿಯಮಯವಾಗಿ ಪರಿವರ್ತನೆ ಮಾಡ್ತಾ ಇದೆ. ಅಣು ಅಣುವಿನಲ್ಲಿ ಸಂಪೂರ್ಣವಾದ ನೀರೆಲ್ಲವೂ ಕೂಡ ಚೈತನ್ಯದಿಂದ ತುಂಬಿ ಹೋಗ್ತಾ ಇದೆ. ಈಗ ನೀರಿಗೆ ನಾವು ಅಫರ್ಮೇಶನ್ ಹೇಳೋಣ. ಹೇ ದಿವ್ಯ ಶಕ್ತಿ, ನೀವು ಅಮೃತವಾಗಿದ್ದೀರಾ, ನೀವು ಅಮೃತವಾಗಿದ್ದೀರಾ, ನೀವು ಅಮೃತವಾಗಿದ್ದೀರಾ. ಹೇ ದಿವ್ಯ ಶಕ್ತಿ, ನೀವು ಸಂಜೀವಿನಿಯಾಗಿದ್ದೀರಾ, ನೀವು ಸಂಜೀವಿನಿಯಾಗಿದ್ದೀರಾ, ನೀವು ಸಂಜೀವಿನಿಯಾಗಿದ್ದೀರಾ. ನಿಮ್ಮಿಂದಲೇ ನಮ್ಮ ಎಲ್ಲ ಸರ್ವಸ್ವವೂ ಕೂಡ, ನಿಮ್ಮಿಂದಲೇ ನಮ್ಮೆಲ್ಲರಿಗೂ ಕೂಡ ಸರ್ವಸ್ವವೂ ಕೂಡ. ನಿಮಗೆ ಅನಂತ 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 ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ನಿಧಾನವಾಗಿ ಈಗ ನಾವು ನಮ್ಮ ಕೈಯನ್ನ ಈಗ ನಾವು ಮತ್ತೆ ಪರೀಕ್ಷೆಯನ್ನ ಮಾಡೋಣ. ನಿಧಾನವಾಗಿ ಈಗ ನೀರಿನ ಮೇಲೆ ನಾವು ಸೇಮ್ ಮೊದಲು ಹೇಗೆ ಪ್ರೊಸೆಸ್ ಅನ್ನ ಮಾಡಿದ್ವಿ ಅದರ ಚೈತನ್ಯವನ್ನ ನಾವು ಇವಾಗ ನಾವು ನೋಡ್ತಾ ಬರೋಣ. ನಿಧಾನವಾಗಿ ನಿಧಾನವಾಗಿ ಅದು ಎಲ್ಲಿವರೆಗೆ ತಗೊಂಡು ಹೋಗುತ್ತೆ ನೋಡ್ತಾ ಬನ್ನಿ, ತಗೊಂಡು ಹೋಗ್ತಾ ಇರಿ ಕೈನ. ಪರೀಕ್ಷೆಯನ್ನ ಮಾಡ್ತಾ ಮಾಡ್ತಾ ಅದು ಎಳಿತ ಎಲ್ಲಿ ತನಕ ತಗೊಂಡೋಗುತ್ತೆ ತಗೊಂಡೋಗಿ ಕೈನ. ನಿಧಾನವಾಗಿ ನಿಧಾನವಾಗಿ ಮೇಲ್ಗಡೆ
ಪುಷ್ ಮಾಡ್ದಂಗ ಆಗುತ್ತೆ ನೋಡಿ, ಮೇಲಕ್ಕೆ ಹೋಗಿ ಇನ್ನು ಆ ಸೆಳೆತ ಎಳಿತಾ ಇರುತ್ತೆ ನೋಡಿ, ಇನ್ನು ಎಳಿತಾ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಮೆಲ್ಲ ಮೆಲ್ಲಗೆ ಅದು ಆ ಎನರ್ಜಿ ವೈಬ್ರೇಷನ್ ಮುಂದೆ ಹೋಗ್ತಾ ಇರುತ್ತೆ. ಸ್ವಲ್ಪ ಮೇಲೆ ಕೆಳಗಡೆ ಮಾಡಿ, ಅವಾಗ ಅದು ಶಕ್ತಿ, ಅದು ವೈಬ್ರೇಷನ್ ತುಂಬಾ ಕೆಳಗಡೆ ತಂದ್ಬಿಡ್ಬೇಡಿ, ತುಂಬಾ ಮೇಲ್ಗಡೆ ತಂದ್ಬಿಡ್ಬೇಡಿ. ನಿಧಾನಕ್ಕೆ ನಿಮ್ಗೆ ಅದು ವೈಬ್ರೇಷನ್ ಸೆಳೆತ ಎಲ್ಲಿ ತನಕ ಬರುತ್ತೆ ತಗೊಂಡು ಹೋಗಿ ಕೈ. ಸೂಪರ್ ಸೂಪರ್ ಸೂಪರ್. ಈಗ ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ನಿಮ್ಮ ಕೈ ಎಲ್ಲಿ ಬಂದು ನಿಂತಿದೆ ನೋಡ್ಕೊಳ್ಳಿ. ಈಗ ನೀವು ಆ ರುಚಿಯನ್ನ ನೀವು ಪರೀಕ್ಷೆಯನ್ನ ಮಾಡ್ತೀರಿ. ನಿಧಾನವಾಗಿ ಕಣ್ಣನ್ನ ಮುಚ್ಚಿ, ಆ ಮೊದಲನೇ ರುಚಿಗೆ ನಿಮ್ಮ ಮನಸ್ಸಿನ ಪಟಲದಲ್ಲಿ ಇರುತ್ತೆ. ಈಗ ನೀರನ್ನ ಕುಡಿಯಿರಿ. ನೀವೀಗ ಅಲ್ಲೇ ಪರೀಕ್ಷೆಯನ್ನ ಮಾಡಿ, ನೀರು ಕುಡಿಬೇಕು ನೀವೆಲ್ಲರೂ. ಈಗ ನಿಮ್ಮ ಅನುಭವಗಳನ್ನ ಹೇಳ್ಬೇಕು ನನಗೆ. ವಿಡಿಯೋ ಸಹ ಆನ್ ಮಾಡ್ಕೊಳ್ಳಿ. ನೀವ್ ಹೇಗ್ ಮಾಡ್ತೀರಾ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ವಾ. ಹೇಳಿ ಮಂಜುಳಾ ಅವರು, ಹರೇ ರಾಮ ಹರೇ ಪ್ರಿಯಾಂಕಾ. ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಮೇಡಮ್, ಕೈ ಫಸ್ಟು ಸ್ವಲ್ಪ ಕೆಳಗೆ ಇತ್ತು, ಸೆಕೆಂಡ್ ಟೈಮ್ ಮಾಡಿದಾಗ ಮೇಲೆ ಹೋಯಿತು. ಆಮೇಲೆ ಟೇಸ್ಟು ಚೇಂಜ್ ಆಗಿದೆ ಮೇಡಮ್. ಫಸ್ಟು ನಾರ್ಮಲ್ ವಾಟರ್ ಮಾಮೂಲಿ ಮನೇಲಿ ಕುಡಿತಿದ್ವಲ್ಲ, ಅದೇ ಟೇಸ್ಟ್ ಇತ್ತು. ಈಗ ಟೇಸ್ಟ್ ಚೇಂಜ್ ಆಗಿದೆ, ಬೇರೆ ಥರ ಇದೆ. ಸ್ವಲ್ಪ ಸಿಹಿ ಜಾಸ್ತಿ ಆಗಿದೆ ಅಲ್ವಾ? ಹಾಂ, ಸ್ವೀಟ್ ಥರ ಅನ್ಸುತ್ತೆ. ಅದು ಬೇರೆ ಥರ ಟೇಸ್ಟ್ ಮಾಮೂಲಿ. ಅದು ಟೇಸ್ಟ್ ಡಿಫ್ರೆನ್ಸ್, ಹೌದು, ರುಚಿ ಬದಲಾವಣೆ. ಸೂಪರ್ ಸೂಪರ್, ಅದ್ಭುತ. ನಿಮ್ ನೋಡಿ ಎಷ್ಟು ನಿಮ್ಮನ್ನ ನೋಡಿ, ಈಗ ನೀವೇ ಪ್ರಾಕ್ಟಿಕಲ್ ಆಗಿ ಮಾಡಿದೀರಾ. ಆ ಒಂದು ಹಾಂ, ಶಕ್ತಿಗೆ ಎಷ್ಟು ಚೈತನ್ಯ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೂಪರ್ ಸೂಪರ್ ಸೂಪರ್. ಕೈ ಧನ್ಯವಾದ. ಸೆಳ್ತಾ ಉಂಟಾಗುತ್ತೆ ಅದು. ಹೌದು ಹೌದು ಧನ್ಯ ಹೌದು, ಗೊತ್ತಾಗುತ್ತೆ. ಹೌದು ಹೌದು, ಸೂಪರ್ ಸೂಪರ್. ಪ್ರಿಯಾಂಕ್ ಅವ್ರು ಹೇಳಿ. ಓಪೋ ಅಂತ ಇದೆ ಹೇಳಿ. ನೀವು ಮಾತಾಡ್ಬೇಕು ನೀವು. ಹಲೋ ನಮಸ್ತೆ. ಮ್ಯಾಮ್. ಹರೇ ರಾಮ ಹರೇ ಕೃಷ್ಣ. ಫಿಟ್ನೆಸ್ ಜಾಸ್ತಿ ಆಯ್ತು ಮ್ಯಾಮ್. ಹಾ, ಆಮೇಲೆ ಕೈ ಸ್ವಲ್ಪ ಇದಾಗ್ತದೆ ಅಷ್ಟೇ, ವೈಬ್ರೇಷನ್ ಆಗ್ತೈತೆ ಅಷ್ಟೇ ಮ್ಯಾಮ್. ಡಿಸ್ಟೆನ್ಸ್ ದೂರ ಜಾಸ್ತಿ ಇತ್ತ ಕಡಿಮೆ ಆಗಿದ್ಯಾ? ಕಡಿಮೆ ಇದೆ ಮ್ಯಾಮ್ ಡಿಸ್ಟೆನ್ಸ್. ಮುಂಚೆಗಿಂತನೂ ಕಡಿಮೆ ಆಗಿ ಬಂತ ನಿಮ್ದು? ಹಾ ಮ್ಯಾಮ್. ಹಾಗಲ್ವಾ, ಸಾಧ್ಯ ಇಲ್ವಲ್ಲ ಆತರ ಆಗೋದಿಕ್ಕೆ. ಮತ್ತೊಂದ್ಸಲ ಟ್ರೈ ಮಾಡಿ, ನಿಧಾನಕ್ಕೆ. ಗಾಬರಿ ಮಾಡ್ಕೊಳ್ಬೇಡಿ ನೀವು, ಆಗುತ್ತೋ ಇಲ್ವೋ, ಭಯ ಪಟ್ಕೊಳ್ತೀರಿ. ಏನ್ ಗೊತ್ತಾ, ಜಸ್ಟ್ ನೋಡಿ, ಜಸ್ಟ್ ಈ ತರ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು ಅದು ಅಂತ ಹೇಳಿದ್ರೆ, ತುಂಬಾ ಏನಿಲ್ಲ, ಜಸ್ಟ್ ಈ ತರ ಜಸ್ಟ್ ಮೆಲ್ಲಗೆ ನೋಡ್ಬೇಕು ಅವಾಗ. ಅದ್ ಮೆಲ್ಲಗೆ ನೀವೇನ್ ಮಾಡ್ತೀರಾ, ಈ ಮೇಲ್ಗಡೆ ಬೇಗ ಫಾಸ್ಟ್ ಆಗಿ ಮಾಡೋದಲ್ಲ, ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಮೆಲ್ಲ ಕಣ್ಣು ಮುಚ್ಚಿ ನಾವು ಜಸ್ಟ್ ಅಂತ ಏನು ಮಾಡೋದ್ ಬೇಕಿಲ್ಲ. ಮತ್ತೊಂದ್ಸಲ ಪ್ರಯತ್ನ ಮಾಡಿ. ಏನಿಲ್ಲ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಇದಕ್ಕೆ. ನೀವು 1000 ಅಲ್ಲ, 2000 ಬಾರಿ ಮಾಡಿದ್ರು ಕೂಡ ಸೇಮ್ ರಿಸಲ್ಟೇ ಬರೋದು. ಒಳ್ಳೇದಾಗ್ಲಿ. ಓಪೋ ಅವರು, ನೀವ್ ಹೇಳ್ತೀರಾ ಮ್ಯಾಮ್. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ನಿಮ್ಮ ಅನುಭವ ಹೇಗಾಯ್ತು? ರೂಪಾ ಅವರು. ನಮಸ್ತೆ. ನನಗೆ ಫಸ್ಟ್ ಟೈಮು ನನ್ನ ಇಲ್ಲಿಂದ ಅನಾಹತದಿಂದ ಬಾಯಿವರೆಗೂ ಬಂದಿತ್ತು ವೈಬ್ರೇಷನ್ ಫಸ್ಟ್. ಆಮೇಲೆ ಸಹಕಿ ಎಲ್ಲ ಹಾಕದ್ಮೇಲೆ ಅಷ್ಟು ನಂದು ಐಬ್ರೋ ಬಂದು ಸೆಲೆಕ್ಟ್ ತುಂಬಾ ಚೆನ್ನಾಗಿತ್ತು.
ಆದ್ರೆ ಹ್ಮ್. ನನಗೆ ವಾಟರ್ ಸ್ವೀಟ್ ಎಂದು ಅನ್ಸ್ತು, ಸ್ವಲ್ಪ ಥಿಕ್ ಆಗಿದೆ ಅಂತ ಅನ್ಸ್ತು. Okay, ಒಂಥರ super, super. ಡೈಲ್ಯೂಟ್ ವಾಟರ್ ಇತ್ತು ಅವಾಗ, ಇದು ಸ್ವಲ್ಪ ಥಿಕ್ ಆಗಿದೆ, ಒಂಥರ ಪಾಕ ತರ ಥಿಕ್ ಆಗಿದೆ ಹಾ, ಅಂತ ಅನ್ಸ್ತು. ಓಕೆ, ಸೂಪರ್ ಸೂಪರ್ ಸೂಪರ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನರಸಿಂಹಮೂರ್ತಿ ಅವರು ಆಲ್ರೆಡಿ ಅವ್ರು ಮಾಡಿದ್ದಾರೆ. ಹೇಗ್ ಅನಿಸ್ತು ಇವತ್ತು? ನಮಸ್ತೆ, ಹರೇ ರಾಮ ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಹರೇ ರಾಮ ಹರೇ ಕೃಷ್ಣ ಮೇಡಮ್. ಹರೇ ಈಗ ರಾಮ. ನಾನು ನಿಮ್ ಜೊತೆ ಮಾಡ್ತಾ ಇರ್ತಕ್ಕಂಥ ಸುಮಾರು ಸರಿಯಾಗಿದೆ ಈಗ. ಆದ್ರೂ ಹಾ, ಈಗ ನಾವೇನು ಅಂದ್ರೆ ಈ ಹಲವು ಹೊಸಬ್ರು ಇರ್ತಾರಲ್ಲ, ಅವರ ಒಂದು ಅನುಭವನ ಕೇಳೋಣ ಅಂತ ನಾವು ಸುಮ್ನೆ ಇರ್ತೀವಿ ಮೇಡಮ್. ಯಾಕಂದ್ರೆ ಒಳ್ಳೇದಾಗ್ಲಿ. ನನ್ಗೆಲ್ಲ ಗೊತ್ತಿರುತ್ತೆ, ಆದ್ರೆ ಹೌದು ಅವ್ರನ್ನು ಸಹ ನಮ್ ಜೊತೆ ಬರ್ಲಿ ಅನ್ನೋದಕ್ಕೆ ನಾವು ಅವರಿಗೆ ಅದಕ್ಕೆ ನಿಮ್ ಅನುಭವ ಹೇಳಿ ಅಂದ ತಕ್ಷಣ ನಾವ್ ಹೇಳಲ್ಲ. ಯಾಕೆಂದ್ರೆ ಅವರಲ್ಲಿ ಏನ್ ಬದಲಾವಣೆ ಆಗಿರುತ್ತೆ ಅವರು ಹೌದು ತಿಳ್ಕೊಳ್ಳಿ ಅನ್ನೋದಕ್ಕೆ ನಾವು ಸುಮ್ನೆ ಇರ್ತೀವಿ ಮೇಡಮ್. ಈಗ ನೀವು ಒಳ್ಳೇದು. ಕೇಳಿದ್ರಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ನಮಗೆ ಈ ಪ್ರೆಜರ್ ಜಾಸ್ತಿ ಇರುತ್ತೆ ಮೇಡಮ್ ಈಗ. ಆಮೇಲೆ ಹಾ, ಸ್ವೀಟ್ ಇರುತ್ತೆ, ಹೌದು ಆಮೇಲೆ ಹೌದು ಕೈಯಲ್ಲಿ ವೈಬ್ರೇಷನ್ ಇರುತ್ತೆ ಮೇಡಮ್ ಈಗಲೇ. ಹೌದು ಹೌದು. ಥ್ಯಾಂಕ್ ಯು ಮೇಡಮ್, ಮಾಡ್- ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಜಾಸ್ತಿ ನಿಮಗೆ ಆಗುತ್ತೆ. ಗೊತ್ತಾಗ್ತದೆ. ಹೌದು ಮೇಡಮ್. ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿಮ್ಮ ಲೆವೆಲ್ 1, 2 ನೀವು ಹಂತಗಳು ಹೇಗೆ ಹೋಗ್ತಾ ಇರ್ತೀರೋ, ಆ ಒಂದು ಅನುಭವ ನಿಮ್ಗೆ ಏನಾಗುತ್ತೆ ಅಂದ್ರೆ ಇನ್ನು ಇನ್ನು ಸ್ಪಷ್ಟವಾಗಿ ನಿಮ್ಗಳಿಗೆ ಗೊತ್ತಾಗ್ತಾ ಬರುತ್ತೆ. ಅದಕ್ಕೆ ನಾನು ಗೊತ್ತಾಗುತ್ತೆ ಹೊಸಬರಿಗೆ ಮೇಡಮ್. ಕೇಳೋದು, ಹಳಬರನ್ನು ಕೇಳೋದು ಏನಕ್ಕೆ ಅಂತ ಹೇಳಿದ್ರೆ, ಆ ಡಿಫ್ರೆನ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಬರುತ್ತೆ. ಸೊ ಒಳ್ಳೇದಾಗ್ಲಿ. ಸೊ ಈ ರೀತಿ ನಾವೇನ್ ಮಾಡ್ಬೇಕು, ನೀರನ್ನ ಚಾರ್ಜ್ ಮಾಡಿ, ನಿಮ್ಗೆ ಏನ್ ಬೇಕು. ಈಗ ನಿಮ್ಗೆ ಹಣ ಸಮಸ್ಯೆ ಇದೆಯಾ, ಅಥವಾ ನಿಮ್ಗೆ ಹಣ ಬರ್ಬೇಕಾ, ಅಥವಾ ನಿಮ್ಗೆ ಆರೋಗ್ಯ ಬರ್ಬೇಕಾ, ನಿಮ್ಗೆ ಅವ್ರ ಕೆಲಸಗಳ ಸಿದ್ಧಿ ಆಗ್ಬೇಕಾ, ನೀವೇನ್ ಅನ್ಕೊಂಡಿರ್ತೀರ ಅದನ್ನ ಆಗ್ಬೇಕಾ ಅಂತಂದಾಗ, ಆ ನೀರಿನ ಮುಂದೆ ನಾವು ಯಾವುದೇ ರೀತಿಯಾದ ನಕಾರಾತ್ಮಕ ಭಾವನೆಗಳನ್ನ, ನಕಾರಾತ್ಮಕ ಮಾತುಗಳನ್ನ ನಾವು ಆಡ್ಬಾರ್ದು. ಓನ್ಲಿ ಪಾಸಿಟಿವ್. ಈಗ ನಿಮ್ಗೆ ಹಣ ಬೇಕು, ಹೌದಲ್ವಾ? ಸೊ ಅವಾಗ ನಾವೇನ್ ಮಾಡ್ಬೇಕು, ನಿಮ್ಮ ಹಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು affirmation ಗಳನ್ನ ನೀವು ಹೇಳ್ತಾ ಬರ್ರಿ. ಕನ್ನಡದಲ್ಲಿ ದೃಢೀಕರಣಗಳನ್ನ ನೀವು ಹೇಳ್ತಾ ಬರ್ರಿ. ಯಾವ ರೀತಿ ಹೇಳ್ತೀರಾ? ನಾನು ಶ್ರೀಮಂತೆ, ನಾನು ಶ್ರೀಮಂತೆ, ನಾನು ಶ್ರೀಮಂತೆ. ನನಗೆ ಹಣ ಅಂದರೆ ತುಂಬಾ ಇಷ್ಟ, ನನಗೆ ಹಣ ಎಂದರೆ ತುಂಬಾ ಇಷ್ಟ. ಹರಿದು ಬರುತ್ತಿದೆ, 4 ದಿಕ್ಕುಗಳಿಂದಲೂ ಕೂಡ ಹರಿದು ಬರುತ್ತಿದೆ. ನನ್ನ ಅಕೌಂಟ್ ಅಲ್ಲಿ, ನನ್ನ ಪರ್ಸ್ ಅಲ್ಲಿ, ನನ್ನ ವ್ಯಾಲೆಟ್ ಅಲ್ಲಿ ಎಲ್ಲವೂ ಕೂಡ ಹಣ ತುಂಬಿದೆ. ನಿಮಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಯಾವಾಗ ನೀವು ನೀರು ಕುಡಿತೀರಾ, ಅವಾಗ ನಿಮ್ಮ ಹಣಕ್ಕೆ ಸಂಬಂಧಪಟ್ಟಂತ ನೀರನ್ನ, ಅಫರ್ಮೇಶನ್ ಹೇಳಿ ಆ ನೀರನ್ನು ನಿಧಾನವಾಗಿ ಕುಡೀರಿ. 1 ನಿಮಿಷ ಬ್ರೇಕ್ ತಗೊಳ್ಳಿ ಅಷ್ಟೇ. ನೀರ್ ಕುಡಿಬೇಕು ಅಂತಂದಾಗ ಏನ್ ಮಾಡ್ಬೇಕು, ಅರ್ಧ ನಿಮಿಷಗಳ ಕಾಲ ಬ್ರೇಕ್ ತಗೊಳ್ಳಿ, ಕೂತ್ಕೊಳ್ಳಿ. ನಿಮ್ ಥರ್ಡ್ ಐ ಇಂದ ನಿಮ್ಗೆ ಸಿಂಬಲ್ಸ್ ಗೊತ್ತಿದೆ ಅಲ್ವಾ? ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 2, ಚಾರ್ಜ್. ಶುದ್ಧಿ ಆಗ್ತಾ ಇದೆ, ನೋಡ್ತಾ ಬನ್ನಿ. ಆ ಪಿಂಕ್ ಲೈಟ್ ಎಲ್ಲವೂ ಕೂಡ ನೀರನ್ನ ಚಾರ್ಜ್ ಮಾಡಿದೆ. ನಿಮ್ ಮನಸ್ಸಲ್ಲಿ ಅಫರ್ಮೇಶನ್ ಸ್ವಲ್ಪ ಬಾಯಿ ಬಿಟ್ಟು ಹೇಳಿ, ಪ್ರಾಕ್ಟೀಸ್ ಆಗೋವರಿಗೆ. 2 ಕೈಯಲ್ಲಿ ಅಷ್ಟು ದಿವ್ಯವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ ಹಿಡಿದು ನೀವು ಹೇಳ್ತು ಅಂತ ಹೇಳಿದ್ರೆ, ಮಾಡ್ಬೇಕು ಇದನ್ನ ಎಕ್ಸ್ಪೆರಿಮೆಂಟ್. 21 ದಿನ ನೀವು ಮಾಡ್ಬೇಕು, ಪರೀಕ್ಷೆಗಳನ್ನ ನೀವು ಮಾಡ್ಬೇಕು. ಅವಾಗ ನಿಮ್ಗೆ ಅನುಭವ ಇದೆಯಲ್ಲ, ಆ ಅನುಭವ ನಿಮ್ಮನ್ನ, ನೀವು ಎಂತ ನಿದ್ದೆನಲ್ಲೂ ಕೂಡ ನೀವೇನ್ ಮಾಡ್ತಾ ನೀರ್ ಕೊಟ್ರೆ ಚೋಕುರೆ ಅಂತ ಹೇಳೋದು, ನಾನು ಶ್ರೀಮಂತೆ, ನಾನು ಧನ್ಯವಂತೆ, ನಾನು ಪುಣ್ಯವಂತೆ, ನಾನು ಅದೃಷ್ಟವಂತೆ ಅಂತ ಹೇಳಿ ಕುಡಿತೀರಾ ನೀವು. ಸುಮ್ನೆ ನೀರ್ ಕುಡಿಯಲ್ಲ ನೀವು. ಈಗ ನಿಮ್ಗೆ ಆರೋಗ್ಯ ಚೆನ್ನಾಗಾಗ್ಬೇಕಾ, ನಿಮ್ಗೆ ಆರೋಗ್ಯದಲ್ಲಿ ಏರುಪೇರು ಇದೆಯಾ, ನೀವು ಆರೋಗ್ಯದಲ್ಲಿ ಹೇಳಿ, ನಾನು ಒಂದು ದಿವ್ಯ ಶಕ್ತಿ, ರೇಖಿ ಮಾತೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿದ್ದೇನೆ. ನೀವು ಇಮ್ಯಾಜಿನ್ ಮಾಡ್ಬೇಕು, ನಿಮ್ಮ ವಾಯ್ಸ್ ಅಲ್ಲಿ ಆ ಭಾವನೆ ಬರ್ಬೇಕು. ನಾನು ಶಕ್ತಿಶಾಲಿಯಾಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿ ಸುಂದರವಾಗಿದ್ದೇನೆ, ನಾನು ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಈಗ ಕಾಲ್ ನೋವಿದೆ ಅಂತಂದ್ರೆ, ನನ್ ಕಾಲ್ ನೋವು ಅಂತ ಹೇಳ್ಬಾರ್ದು. ನನ್ನ ಕಾಲಲ್ಲಿ ಶಕ್ತಿ ತುಂಬಿದೆ, ನನ್ನ ಕಾಲಲ್ಲಿ ನಾನು ಓಡ್ತಾ ಇದ್ದೀನಿ, ರನ್ ಮಾಡ್ತಾ ಇದ್ದೀನಿ, ಮೆಟ್ಲುಗಳು ಹತ್ತುತ್ತಾ ಇದ್ದೀನಿ, ರೈಲ್ವೆ ಟ್ರ್ಯಾಕ್ ಮೇಲೆ ನಾನು ಓಡ್ತಾ ಇದ್ದೀನಿ, ಅಷ್ಟು ಶಕ್ತಿ ನನ್ನ ಕಾಲಲ್ಲಿ ತುಂಬಿದೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಆ ನೀರನ್ನ ನಿಧಾನವಾಗಿ ಕುಡಿಯೋದು. ನಿಮ್ಮ ಬಾಂಧವ್ಯಗಳು ಸರಿ ಮಾಡ್ಕೊಳ್ಬೇಕಾ, ಅವಾಗ್ಲೂ ಅಫರ್ಮೇಶನ್ಸ್ ಅನ್ನ ಹೇಳಿ. ಅಥವಾ ನಿಮ್ ಮನೆಯಲ್ಲಿ ಯಾರಿಗಾರು ಕೂಡ, ನಿಮ್ ಮನೆಗೆ ಇಡೀ ಫ್ಯಾಮಿಲಿ ಅವ್ರು ಎಲ್ಲರೂ ಕುಡಿಬೇಕಲ್ವಾ? ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ನೀವೇನ್ ಮಾಡಿ, ನೀವು ನೀರನ್ನ ಸ್ಟೋರ್ ಮಾಡ್ತೀರಾ, ಅಥವಾ ಒಂದು ನೀವು ಪಾತ್ರೆನಲ್ಲಿ ಸ್ಟೋರ್ ಮಾಡ್ತೀರಾ, ಎಲ್ಲಿ ನೀವು ನೀರಿನ ಟ್ಯಾಂಕ್ ಅಂತ ನಿಮ್ದು ಎಲ್ಲಿ ಸ್ಟೋರ್ ಮಾಡ್ತೀರಾ, ಅಲ್ಲಿ ಹೋಗಿ ಬೆಳಿಗ್ಗೆ ನೀವೇನ್ ಮಾಡಿ ಚಾರ್ಜ್ ಮಾಡಿ.
ಕ್ಲೀನ್ ಮಾಡಿ, ಶುದ್ಧಿ ಮಾಡಿ, ಚಾರ್ಜ್ ಮಾಡಿ, ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ, ಎಲ್ಲರೂ ಕೂಡ ಸಂತೋಷವಾಗಿದ್ದೀವಿ, ನಮ್ಮ ಮನೆ ಸ್ವರ್ಗವಾಗಿದೆ, ನಮ್ಮ ಮನೆಯಲ್ಲಿ ಹಣ ತುಂಬಿದೆ. ನಿಮ್ಗೆ ಏನು ಬೇಕು ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಹೇಳಿ, ಧನ್ಯವಾದಗಳನ್ನ ಹೇಳಿ, ಕೃತಜ್ಞತೆಗಳನ್ನ ಹೇಳಿ. ಎಲ್ಲರೂ ನೀರನ್ನ ಕುಡಿತಾ ಬನ್ನಿ. ಯು ವಿಲ್ ಸಿ ದ ಮ್ಯಾಜಿಕ್. 21 ದಿನ ನೀವು ಕಂಟಿನ್ಯೂಸ್ ಆಗಿ ಮಾಡಿ. ನೀವು ಯು ವಿಲ್ ಚೇಂಜ್. ನಿಮ್ ಮನೆಯಲ್ಲಿ ಎನ್ವೈರನ್ಮೆಂಟ್ ಆಗಿರ್ಲಿ, ಎಲ್ಲವೂ ಕೂಡ ನಿಮ್ ಒಳಗಡೆನೆ ಗೊತ್ತಾಗ್ತಾ ಬರುತ್ತೆ. ಪರ್ಸನಲಿ ನೀವು ಅದನ್ನ ಮಾಡಿ ಮಾಡಿ ಇನ್ನೂ ಕುಡ್ದಾಗ ನೀವು ನಿಮ್ಗೆ ಹೇಳೋದೇ ಬೇಕಿಲ್ಲ ನಾನು. ಎಷ್ಟು ಬದಲಾವಣೆಗಳಾಗುತ್ತೆ ಅಂದ್ರೆ ಅಷ್ಟು ಬದಲಾವಣೆಗಳಾಗುತ್ತೆ ನಿಮ್ಮ ಮನೆಯಲ್ಲಿ. ಅಥವಾ ಒಂದು ಸ್ಟೀಲ್ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರು ಕುಡಿಬೇಡಿ, ಪ್ಲಾಸ್ಟಿಕ್ ಬಾಟಲ್ ಕ್ಯಾರಿ ಮಾಡಬೇಡಿ, ಸ್ಟೀಲ್ದ್ ಇಟ್ಕೊಳ್ಳಿ ಅಥವಾ ಗಾಜಿಂದ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅದು ಪಾಸಿಟಿವ್ ಎನರ್ಜಿನ ಅದು ಅಬ್ಸರ್ವ್ ಮಾಡಲ್ಲ, ಅದು ಪ್ಲಾಸ್ಟಿಕ್ಸ್ ಗಳೆಲ್ಲ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ. ಸ್ಟೀಲ್ ಗ್ಲಾಸ್ ಅಲ್ಲಿ, ಸ್ಟೀಲ್ ಅಲ್ಲಿ, ಅಥವಾ ನಾವು ನೀರ್ ಕುಡಿಯೋ ಸ್ಟೀಲ್ ಬರುತ್ತಲ್ಲ ಬಾಟಲ್, ದೊಡ್ಡ ದೊಡ್ಡ ಬಾಟಲ್ಗಳು, ನಾನು ಯಾವಾಗ್ಲೂ ಅದ್ರಲ್ಲಿ ಕುಡಿತಾ ಇರ್ತೀನಿ. ಚಾರ್ಜ್ ಮಾಡ್ಕೊಳ್ಳಿ. ಯಾವಾಗ್ಲೂ ನೀರನ್ನ ಚಾರ್ಜ್ ಮಾಡಿ, ಪ್ರತಿ ಸಲ ಮಾಡಕ್ಕಾಗಲ್ಲ ಅಂದ್ರೆ ಒಮ್ಮೆ ನೀವು ಅದನ್ನ ಚಾರ್ಜ್ ಮಾಡಿ ಅದನ್ನ ನೀರನ್ನ ಇಟ್ಕೊಳ್ಳಿ. ಮತ್ತೆ ನಿಮ್ಗೆ ಯಾವಾಗ ಬೇಕಾವಾಗೆಲ್ಲ ನೀರನ್ನ ಕುಡಿತಾ ಬನ್ನಿ. ಖಂಡಿತವಾಗ್ಲೂ ನೋಡಿ. ಯಾಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ನಿಮ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇಗ ನಿಮ್ಗೆ ಡಿಫ್ರೆನ್ಸ್ ಬದಲಾವಣೆ ಗೊತ್ತಾಗ್ಬಿಡುತ್ತೆ. ನಿಮ್ ಮನಸ್ಸಿನಲ್ಲಿ, ನಿಮ್ ಶರೀರದಲ್ಲಿ, ನಿಮ್ ಬಾಡಿಲಿ ಅದು ವೈಬ್ರೇಷನ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದನ್ನ ಟೆಕ್ನಿಕ್ ನ ನೀವು ಎಲ್ಲದಕ್ಕೂ ಕೂಡ ನೀವು ಯಾವುದಕ್ಕೆ ಬೇಕು ಅದಕ್ಕೆ ನೀವು ಇದನ್ನ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕು. ಸೊ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಕೂಡ. ಹರೇಕಿ ಮಾತೆ ಅನುಗ್ರಹ ಸದಾ ನಿಮ್ಮ ಮೇಲೆ ಇರ್ಲಿ. ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಆ ಪ್ರಕಾಶದ ಕಡೆಗೆ ಎಲ್ಲರೂ ಕೂಡ ಮನೆಯಲ್ಲೂ ಕೂಡ ಬೆಳಕು ತುಂಬಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ.